ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವರ ಹಣೆ ಬರಹ ಬರೆಯುತ್ತಾ ಆ 5 ಪ್ರಶ್ನಾವಳಿ ಮೂಲಕ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನ ಸಂಗ್ರಹಿಸಲಾಗಿದೆ. ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ 5 ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ. ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ? 2 ರೀತಿಯಲ್ಲಿ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಮತ್ತೆ ಯಾರು ಸಚಿವರಾಗಿ ಸೇರ್ಕೊಳ್ತಾರೆ, ಯಾರ ಸ್ಥಾನ ಗಟ್ಟಿಯಾಗುತ್ತೆ, ಯಾರನ್ನ ಸಂಪುಟದಿಂದ ಆಚೆ ಹಾಕ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು. ಹೈಕಮಾಂಡ್ ಈಗಾಗಲೇ ವರದಿಯನ್ನ ತರಿಸಿಕೊಂಡಿದೆ. ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ವರಿಷ್ಠರು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ, ಆಯಾ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ಪ್ರಗತಿಯಾಗಿದೆ, ಜನ ಏನಂತಾರೆ, ಪಕ್ಷದಲ್ಲಿ ಇವ್ರ ಬಗ್ಗೆ ಇರುವ ಅಭಿಪ್ರಾಯ ಏನು, ಇಲಾಖೆಯ ಬಗ್ಗೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೈಕಮಾಂಡ್ ಪಡೆದಿದೆ. 2 ರೀತಿಯಲ್ಲಿ ವರದಿ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಪ್ರೋಗ್ರೆಸ್ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಅವರು ಆ ರಿಪೋರ್ಟನ್ನು ನೋಡಿ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾರನ್ನ ಉಳಿಸ್ಕೊಳ್ತಾರೆ, ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಯಾವ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ರೀಶಫಲ್ ಆದರೆ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಎಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಇದೆ. ಇನ್ನು ಮುಖ್ಯವಾಗಿ 5 ಪ್ರಶ್ನೆಗಳನ್ನು ನೀಡಿ ಹೈಕಮಾಂಡ್ ವರದಿಯನ್ನ ಪಡೆದಿದೆ. ಆ ಪ್ರಕಾರವಾಗಿ ಪ್ರಶ್ನಾವಳಿಯ ಮೂಲಕ ವರದಿಯನ್ನ ಏನು ತರಿಸ್ಕೊಂಡಿದೆ, ಈಗ ಯಾರ್ಯಾರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. 5 ಪ್ರಶ್ನೆಗಳನ್ನು ಮುಂದಿಟ್ಟು ವರದಿಯನ್ನ ತರಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ನವರು. ಸರ್ಕಾರದ ಸಚಿವರಲ್ಲಿ ಹೈಕಮಾಂಡ್ ಪ್ರಶ್ನಾವಳಿ ಆತಂಕವನ್ನ ತರಿಸಿದೆ ಸಹಜವಾಗಿ. ಹಾಗಿದ್ರೆ ಏನೇನು ಪ್ರಶ್ನೆಗಳನ್ನು ಇಡಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ನೀವು ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿಯನ್ನು ನೀಡಿ ಕೆಡಿಪಿ ಸಭೆಯನ್ನು ನಡೆಸಿದ್ದೀರಾ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆಯನ್ನು ಮಾಡಿದ್ದೀರಾ? ಟಿಪಿ ಸಹಿತ ಮಾಹಿತಿಯನ್ನು ನೀಡಬೇಕು. ನಿಮಗೆ ಈ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಿದ್ದೀವಿ ಅಂತಂದರೆ ಆ ಜಿಲ್ಲೆಗೆ ನೀವು ಎಷ್ಟು ಸಾರಿ ಪ್ರವಾಸವನ್ನು ಕೈಗೊಂಡಿದ್ದೀರಿ, ಅಲ್ಲಿನ ಕಾಂಗ್ರೆಸ್ ಜಿಲ್ಲಾ ಸಭೆಯನ್ನು ಎಷ್ಟು ಸಾರಿ ನಡೆಸಿದ್ದೀರಿ, ಸೊ ಯಾವ ರೀತಿ ಸಮನ್ವಯ ಸಾಧಿಸಿದಿರಿ, ಎಷ್ಟು ಕೆಲಸ ಮಾಡಿದ್ದೀರಿ, ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವರ ಹಣೆ ಬರಹ ಬರೆಯುತ್ತಾ ಆ 5 ಪ್ರಶ್ನಾವಳಿ ಮೂಲಕ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನ ಸಂಗ್ರಹಿಸಲಾಗಿದೆ. ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ 5 ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ. ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ? 2 ರೀತಿಯಲ್ಲಿ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಮತ್ತೆ ಯಾರು ಸಚಿವರಾಗಿ ಸೇರ್ಕೊಳ್ತಾರೆ, ಯಾರ ಸ್ಥಾನ ಗಟ್ಟಿಯಾಗುತ್ತೆ, ಯಾರನ್ನ ಸಂಪುಟದಿಂದ ಆಚೆ ಹಾಕ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು. ಹೈಕಮಾಂಡ್ ಈಗಾಗಲೇ ವರದಿಯನ್ನ ತರಿಸಿಕೊಂಡಿದೆ. ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ವರಿಷ್ಠರು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ, ಆಯಾ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ಪ್ರಗತಿಯಾಗಿದೆ, ಜನ ಏನಂತಾರೆ, ಪಕ್ಷದಲ್ಲಿ ಇವ್ರ ಬಗ್ಗೆ ಇರುವ ಅಭಿಪ್ರಾಯ ಏನು, ಇಲಾಖೆಯ ಬಗ್ಗೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೈಕಮಾಂಡ್ ಪಡೆದಿದೆ. 2 ರೀತಿಯಲ್ಲಿ ವರದಿ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಪ್ರೋಗ್ರೆಸ್ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಅವರು ಆ ರಿಪೋರ್ಟನ್ನು ನೋಡಿ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾರನ್ನ ಉಳಿಸ್ಕೊಳ್ತಾರೆ, ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಯಾವ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ರೀಶಫಲ್ ಆದರೆ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಎಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಇದೆ. ಇನ್ನು ಮುಖ್ಯವಾಗಿ 5 ಪ್ರಶ್ನೆಗಳನ್ನು ನೀಡಿ ಹೈಕಮಾಂಡ್ ವರದಿಯನ್ನ ಪಡೆದಿದೆ. ಆ ಪ್ರಕಾರವಾಗಿ ಪ್ರಶ್ನಾವಳಿಯ ಮೂಲಕ ವರದಿಯನ್ನ ಏನು ತರಿಸ್ಕೊಂಡಿದೆ, ಈಗ ಯಾರ್ಯಾರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. 5 ಪ್ರಶ್ನೆಗಳನ್ನು ಮುಂದಿಟ್ಟು ವರದಿಯನ್ನ ತರಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ನವರು. ಸರ್ಕಾರದ ಸಚಿವರಲ್ಲಿ ಹೈಕಮಾಂಡ್ ಪ್ರಶ್ನಾವಳಿ ಆತಂಕವನ್ನ ತರಿಸಿದೆ ಸಹಜವಾಗಿ. ಹಾಗಿದ್ರೆ ಏನೇನು ಪ್ರಶ್ನೆಗಳನ್ನು ಇಡಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ನೀವು ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿಯನ್ನು ನೀಡಿ ಕೆಡಿಪಿ ಸಭೆಯನ್ನು ನಡೆಸಿದ್ದೀರಾ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆಯನ್ನು ಮಾಡಿದ್ದೀರಾ? ಟಿಪಿ ಸಹಿತ ಮಾಹಿತಿಯನ್ನು ನೀಡಬೇಕು. ನಿಮಗೆ ಈ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಿದ್ದೀವಿ ಅಂತಂದರೆ ಆ ಜಿಲ್ಲೆಗೆ ನೀವು ಎಷ್ಟು ಸಾರಿ ಪ್ರವಾಸವನ್ನು ಕೈಗೊಂಡಿದ್ದೀರಿ, ಅಲ್ಲಿನ ಕಾಂಗ್ರೆಸ್ ಜಿಲ್ಲಾ ಸಭೆಯನ್ನು ಎಷ್ಟು ಸಾರಿ ನಡೆಸಿದ್ದೀರಿ, ಸೊ ಯಾವ ರೀತಿ ಸಮನ್ವಯ ಸಾಧಿಸಿದಿರಿ, ಎಷ್ಟು ಕೆಲಸ ಮಾಡಿದಿರಿ, ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ.
ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವರ ಹಣೆ ಬರಹ ಬರೆಯುತ್ತಾ ಆ 5 ಪ್ರಶ್ನಾವಳಿ ಮೂಲಕ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನ ಸಂಗ್ರಹಿಸಲಾಗಿದೆ. ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ 5 ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ. ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ? 2 ರೀತಿಯಲ್ಲಿ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಮತ್ತೆ ಯಾರು ಸಚಿವರಾಗಿ ಸೇರ್ಕೊಳ್ತಾರೆ, ಯಾರ ಸ್ಥಾನ ಗಟ್ಟಿಯಾಗುತ್ತೆ, ಯಾರನ್ನ ಸಂಪುಟದಿಂದ ಆಚೆ ಹಾಕ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು. ಹೈಕಮಾಂಡ್ ಈಗಾಗಲೇ ವರದಿಯನ್ನ ತರಿಸಿಕೊಂಡಿದೆ. ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ವರಿಷ್ಠರು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ, ಆಯಾ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ಪ್ರಗತಿಯಾಗಿದೆ, ಜನ ಏನಂತಾರೆ, ಪಕ್ಷದಲ್ಲಿ ಇವ್ರ ಬಗ್ಗೆ ಇರುವ ಅಭಿಪ್ರಾಯ ಏನು, ಇಲಾಖೆಯ ಬಗ್ಗೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೈಕಮಾಂಡ್ ಪಡೆದಿದೆ. 2 ರೀತಿಯಲ್ಲಿ ವರದಿ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಪ್ರೋಗ್ರೆಸ್ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಅವರು ಆ ರಿಪೋರ್ಟನ್ನು ನೋಡಿ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾರನ್ನು ಉಳಿಸ್ಕೊಳ್ತಾರೆ, ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಯಾವ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ರೀಶಫಲ್ ಆದರೆ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಎಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಇದೆ. ಇನ್ನು ಮುಖ್ಯವಾಗಿ 5 ಪ್ರಶ್ನೆಗಳನ್ನು ನೀಡಿ ಹೈಕಮಾಂಡ್ ವರದಿಯನ್ನು ಪಡೆದಿದೆ. ಆ ಪ್ರಕಾರವಾಗಿ ಪ್ರಶ್ನಾವಳಿಯ ಮೂಲಕ ವರದಿಯನ್ನು ಏನು ತರಿಸ್ಕೊಂಡಿದೆ, ಈಗ ಯಾರ್ಯಾರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. 5 ಪ್ರಶ್ನೆಗಳನ್ನು ಮುಂದಿಟ್ಟು ವರದಿಯನ್ನು ತರಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ ಅವರು. ಸರ್ಕಾರದ ಸಚಿವರಲ್ಲಿ ಹೈಕಮಾಂಡ್ ಪ್ರಶ್ನಾವಳಿ ಆತಂಕವನ್ನು ತರಿಸಿದೆ ಸಹಜವಾಗಿ. ಹಾಗಿದ್ರೆ ಏನೇನು ಪ್ರಶ್ನೆಗಳನ್ನು ಇಡಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ನೀವು ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿಯನ್ನು ನೀಡಿ ಕೆಡಿಪಿ ಸಭೆಯನ್ನು ನಡೆಸಿದ್ದೀರಾ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆಯನ್ನು ಮಾಡಿದ್ದೀರಾ? ಟಿಪಿ ಸಹಿತ ಮಾಹಿತಿಯನ್ನು ನೀಡಬೇಕು. ನಿಮಗೆ ಈ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಿದ್ದೀವಿ ಅಂತಂದರೆ ಆ ಜಿಲ್ಲೆಗೆ ನೀವು ಎಷ್ಟು ಸಾರಿ ಪ್ರವಾಸವನ್ನು ಕೈಗೊಂಡಿದ್ದೀರಿ, ಅಲ್ಲಿನ ಕಾಂಗ್ರೆಸ್ ಜಿಲ್ಲಾ ಸಭೆಯನ್ನು ಎಷ್ಟು ಸಾರಿ ನಡೆಸಿದ್ದೀರಿ, ಸೊ ಯಾವ ರೀತಿ ಸಮನ್ವಯ ಸಾಧಿಸಿದಿರಿ, ಎಷ್ಟು ಕೆಲಸ ಮಾಡಿದ್ದೀರಿ, ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವರ ಹಣೆ ಬರಹ ಬರೆಯುತ್ತಾ ಆ 5 ಪ್ರಶ್ನಾವಳಿ ಮೂಲಕ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನ ಸಂಗ್ರಹಿಸಲಾಗಿದೆ. ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ 5 ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ. ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ? 2 ರೀತಿಯಲ್ಲಿ ವರದಿಯನ್ನ ಪಡೆದಿದೆ ಹೈಕಮಾಂಡ್. ಮತ್ತೆ ಯಾರು ಸಚಿವರಾಗಿ ಸೇರ್ಕೊಳ್ತಾರೆ, ಯಾರ ಸ್ಥಾನ ಗಟ್ಟಿಯಾಗುತ್ತೆ, ಯಾರನ್ನ ಸಂಪುಟದಿಂದ ಆಚೆ ಹಾಕ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು. ಹೈಕಮಾಂಡ್ ಈಗಾಗಲೇ ವರದಿಯನ್ನ ತರಿಸಿಕೊಂಡಿದೆ. ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ವರಿಷ್ಠರು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ, ಆಯಾ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ಪ್ರಗತಿಯಾಗಿದೆ, ಜನ ಏನಂತಾರೆ, ಪಕ್ಷದಲ್ಲಿ ಇವ್ರ ಬಗ್ಗೆ ಇರುವ ಅಭಿಪ್ರಾಯ ಏನು, ಇಲಾಖೆಯ ಬಗ್ಗೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೈಕಮಾಂಡ್ ಪಡೆದಿದೆ. 2 ರೀತಿಯಲ್ಲಿ ವರದಿ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಪ್ರೋಗ್ರೆಸ್ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಅವರು ಆ ರಿಪೋರ್ಟನ್ನು ನೋಡಿ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾರನ್ನು ಉಳಿಸ್ಕೊಳ್ತಾರೆ, ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಯಾವ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ರೀಶಫಲ್ ಆದರೆ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಎಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಇದೆ. ಇನ್ನು ಮುಖ್ಯವಾಗಿ 5 ಪ್ರಶ್ನೆಗಳನ್ನು ನೀಡಿ ಹೈಕಮಾಂಡ್ ವರದಿಯನ್ನು ಪಡೆದಿದೆ. ಆ ಪ್ರಕಾರವಾಗಿ ಪ್ರಶ್ನಾವಳಿಯ ಮೂಲಕ ವರದಿಯನ್ನು ಏನು ತರಿಸ್ಕೊಂಡಿದೆ, ಈಗ ಯಾರ್ಯಾರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. 5 ಪ್ರಶ್ನೆಗಳನ್ನು ಮುಂದಿಟ್ಟು ವರದಿಯನ್ನು ತರಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ ಅವರು. ಸರ್ಕಾರದ ಸಚಿವರಲ್ಲಿ ಹೈಕಮಾಂಡ್ ಪ್ರಶ್ನಾವಳಿ ಆತಂಕವನ್ನು ತರಿಸಿದೆ ಸಹಜವಾಗಿ. ಹಾಗಿದ್ರೆ ಏನೇನು ಪ್ರಶ್ನೆಗಳನ್ನು ಇಡಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ನೀವು ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿಯನ್ನು ನೀಡಿ ಕೆಡಿಪಿ ಸಭೆಯನ್ನು ನಡೆಸಿದ್ದೀರಾ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆಯನ್ನು ಮಾಡಿದ್ದೀರಾ? ಟಿಪಿ ಸಹಿತ ಮಾಹಿತಿಯನ್ನು ನೀಡಬೇಕು. ನಿಮಗೆ ಈ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಿದ್ದೀವಿ ಅಂತಂದರೆ ಆ ಜಿಲ್ಲೆಗೆ ನೀವು ಎಷ್ಟು ಸಾರಿ ಪ್ರವಾಸವನ್ನು ಕೈಗೊಂಡಿದ್ದೀರಿ, ಅಲ್ಲಿನ ಕಾಂಗ್ರೆಸ್ ಜಿಲ್ಲಾ ಸಭೆಯನ್ನು ಎಷ್ಟು ಸಾರಿ ನಡೆಸಿದ್ದೀರಿ, ಸೊ ಯಾವ ರೀತಿ ಸಮನ್ವಯ ಸಾಧಿಸಿದಿರಿ, ಎಷ್ಟು ಕೆಲಸ ಮಾಡಿದಿರಿ, ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ.